ಪೆನ್ ಡ್ರೈವ್ ವಿಚಾರಕ್ಕೂ ನನಗೂ ಸಂಬಂಧ ಇಲ್ಲ. ನನ್ನ ಗೆಸ್ಟ್ ಅಪಿರಿಯನ್ಸ್ ತರ ದೇವರಾಜೇಗೌಡ ಎಳೆದಿದ್ದಾರೆ. ದೇವರಾಜೇಗೌಡ ವಿರುದ್ಧ ಶಿವರಾಮೇಗೌಡ ಕಿಡಿಕಾರಿದ್ದಾರೆ. ದೇವರಾಜೇಗೌಡ ಒಬ್ಬ ಮೋಸ್ಟ್ ಕ್ರಿಮಿನಲ್. ಯಾರೇ ವ್ಯವಹಾರ ಮಾಡೋದಿದ್ರೂ ಕೂಡ ಎಚ್ಚರದಿಂದ ಇರಿ. ಸಾರ್ವಜನಿಕ ಜೀವನದಲ್ಲಿ ಬದುಕೋದಕ್ಕೆ ನಾಲಾಯಕ ಅವನು ಅಂತ ಶಿವರಾಮೇಗೌಡ ಕಿಡಿಕಾರಿದ್ದಾರೆ ದೇವರಾಜೇಗೌಡ ಅವರ ಆರೋಪಕ್ಕೆ. ನಾನು ಡಿಕೆಶಿ ಬಳಿ ಫೋನ್ನಲ್ಲಿ ಮಾತಾಡಿಸಿ ತಪ್ಪು ಮಾಡಿದೆ ಅನಿಸ್ತಾ ಇದೆ. ಅದರಲ್ಲಿ ಹಲೋ ಅನ್ನೋದು ಬಿಟ್ಟು ಬೇರೇನೂ ಇರಲಿಲ್ಲ. ಬರೀ ಫೋನ್ನಲ್ಲಿ ಮಾತಾಡಿದ ತಕ್ಷಣ ಹಿಂಗ್ ಹೇಳೋದಾ? ಪೆನ್ ಡ್ರೈವ್ ಕೇಸ್ನ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ. ನರೇಂದ್ರ ಮೋದಿ, ಅಮಿತ್ ಶಾ ಯಾರೂ ಅವನಿಗೆ ಪರಿಚಯ ಇಲ್ಲ. ಇದನ್ನ ಬೇರೆ ಬೇರೆ ದಿಕ್ಕಿಗೆ ತಿರುಗಿಸುವ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಶಿವರಾಮೇಗೌಡ. ಪೆನ್ ಡ್ರೈವ್ ವಿಚಾರದಲ್ಲಿ ನನಗೂ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ. ಮಧ್ಯ ಈ ಯಾವುದು ಗೆಸ್ಟ್ ಅಪಿಯರೆನ್ಸ್ ಬರ್ತದಲ್ಲ ಪಿಕ್ಚರ್ನಲ್ಲಿ, ಹಂಗೆ 1-2 ದಿವಸ ನನ್ನನ್ನು ಈ ಯಾವುದೋ ವಿಚಾರಕ್ಕೆ ಮಾತಾಡಲಾಗಿ ದೇವರಾಜೇಗೌಡ ನನ್ನನ್ನು ಸಿಗಿಸ್ಕೊಂಡ್ಬಿಟ್ಟ. ಅದಾದಮೇಲೆ ಅವನ ಬಂಧನ ಆಯಿತು. ಅದಾದಮೇಲೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂತೇಳಿ ನಾನು ದೂರ ಇದ್ದೆ. ಈಗ ತಿರ್ಗಿ ನೆನ್ನೆ ಒಂದು ಬುಲೆಟಿನ್ ಹೊಡೆದವನು. ಮೊನ್ನೆ ಬುಲೆಟಿನ್ ಹೊಡೆದ ಮೇಲೆ ನನಗೆ ಎಲ್ಲ ಮಾಧ್ಯಮದವರು ಸಹಿತ ನೀವು ರಿಯಾಕ್ಷನ್ ಕೊಡಿ ಅಂತ ಕೇಳುತ್ತಲೇ ಇದ್ದರು. ನಾನು ಏನು ರಿಯಾಕ್ಷನ್ ಕೊಡೋದು ಅಂತೇಳಿ ನಾನು ಅವಾಯ್ಡ್ ಮಾಡಿದೆ. ಬೇಡ, ಇದು ಕ್ಲೋಸ್ ಮಾಡಲಿ ಇಲ್ಲಿಗೆ ಅಂತೇಳಿ. ಆದರೂ ಸಹಿತ ನನ್ನನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಶಿವರಾಮೇಗೌಡರೇ ಮಧ್ಯವರ್ತಿಯಾಗಿ ತಿರ್ಗಾ ಈ 100 ಕೋಟಿ ವ್ಯವಹಾರಕ್ಕೂ ಸಹಿತ ಮಧ್ಯ ಭಾಗಿಯಾಗಿದ್ದಾರೆ ಅಂತ ಅವ್ರು ಹೇಳಿದ ಮೇಲೆ ನಾನು ನನ್ನ ಒಂದು ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ನಾನಿವತ್ತು ಈ ಒಂದು ಪತ್ರಿಕಾ ಸಂದರ್ಶನವನ್ನು, ಮಾಧ್ಯಮದ ಸಂದರ್ಶನವನ್ನು ನಾನು ಮಾಡ್ತಾಯಿದ್ದೀನಿ. ಒಂದು, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ರಾಜ್ಯದಲ್ಲಿ ಬೇಕಾದಷ್ಟು ಕಿತ್ತು ತಿಂತಾ ಇರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ಈ ಒಂದು ಪೆನ್ ಡ್ರೈವಿನ ವಿಚಾರದಲ್ಲಿ ಸರ್ಕಾರ ಈಗಾಗಲೇ SITನ ರಚನೆ ಮಾಡಿದೆ. SIT ಒಂದು ಅಧಿಕೃತವಾಗಿರ್ತಕ್ಕಂಥ ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.